ಈಗ ಸದ್ಯ ಏಷ್ಯಾದಲ್ಲಿ ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ನಮ್ಮ ರೂಪಾಯಿ. Touched an all-time low. Indian rupee, it has crossed 90 against the US dollar. Rupee has sunk past the 90 mark. नेपाल का रुपया कोई प्रॉब्लम नहीं, बांग्लादेश की करेंसी को कोई प्रॉब्लम नहीं, पाकिस्तान की करेंसी को कोई प्रॉब्लम नहीं है, श्रीलंका की करेंसी को कोई प्रॉब्लम नहीं है. ಇಂಡಿಯನ್ ರುಪಿ ಅಮೆರಿಕನ್ ಡಾಲರ್ ಮುಂದೆ ತುಂಬ ಫಾಸ್ಟಾಗಿ ಡೌನ್ ಆಗ್ತಿದೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಮೇಲೆ $1 ಬೆಲೆ 3.3 ರೂಪಾಯಿ ಇತ್ತು. ಆದರೆ ಇವತ್ತು $1 ಬೆಲೆ 90 ರೂಪಾಯಿ ಆಗಿದೆ. ಈಗ ಸದ್ಯ ಏಷ್ಯಾದಲ್ಲಿ ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ನಮ್ಮ ರೂಪಾಯಿ. ಆದರೆ ಇದು ಇಲ್ಲಿಯೇ ಮುಗಿಯುತ್ತಾ? ಖಂಡಿತ ಇಲ್ಲ. ರೂಪಾಯಿ ಇನ್ನೂ ಡೌನ್ ಆಗುತ್ತೆ. ಕೆಲವು ರಿಸರ್ಚ್ ಪ್ರಕಾರ $1 ಬೆಲೆ 100 ರೂಪಾಯಿ ಕೂಡ ಆಗುತ್ತೆ. ಅದು ಕೇವಲ ಇನ್ನೂ 2-3 ವರ್ಷದಲ್ಲಿ. ಸರಿ, ರೂಪಾಯಿ ವ್ಯಾಲ್ಯೂ ಡೌನ್ ಆದರೆ ನಮಗೇನು ಅಂತ ಕೆಲವರು ಹೇಳ್ಬೋದು. ರೂಪಾಯಿ ವ್ಯಾಲ್ಯೂ ಡೌನ್ ಆದರೆ ಅದರ ಎಫೆಕ್ಟ್ ನೇರವಾಗಿ ನಿಮ್ಮ ಮೇಲೆ ಬೀಳುತ್ತೆ. ಅದನ್ನು ಇನ್ ಡೀಟೇಲ್ ಆಗಿ ವಿಡಿಯೋ ಒಳಗಡೆ ನೋಡೋಣ. ಇಷ್ಟೇ ಅಲ್ಲ, ನಮ್ಮ ಭಾರತದ ಎಕಾನಮಿ ಪ್ರತಿದಿನ ಬೆಳೀತಾನೇ ಇದೆ. ನಾವು ಈಗ ಪ್ರಪಂಚದ 4ನೇ ಅತಿ ದೊಡ್ಡ ದೇಶ ಎಕಾನಮಿ ಮತ್ತು GDP ಪರವಾಗಿ. ಆದರೆ ರೂಪಾಯಿ ಯಾಕೆ ಡೌನ್ ಆಗ್ತಿದೆ ಗೊತ್ತಾ? ವೈ ರುಪಿ ಡೈಯಿಂಗ್? ಇವತ್ತಿನ ಈ ವಿಡಿಯೋದಲ್ಲಿ ರೂಪಾಯಿ ಯಾಕೆ ವೀಕ್ ಆಗ್ತಿದೆ, ಇದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಮತ್ತು ಇದರಿಂದ ಆಗೋ ಲಾಭ ಮತ್ತು ನಷ್ಟಗಳೇನು, ಕೊನೆಗೆ ಇದನ್ನು ಸರಿ ಮಾಡೋದು ಹೇಗೆ ಅಂತ ಕೂಡ ನೋಡೋಣ. ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಟೈಮಲ್ಲಿ ಕೆಲವು ಫೇಮಸ್ ಸೆಲೆಬ್ರಿಟೀಸ್ ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಇಶ್ಯೂ ಮೇಲೆ ತುಂಬ ಧಾರಾಳವಾಗಿ ಮನಸ್ಸಿಗೆ ಬಂದಂತೆ ಮಾತಾಡ್ತಿದ್ರು. 2014ರಲ್ಲಿ ಶಿಲ್ಪಾ ಶೆಟ್ಟಿ ಮಾಡಿರೋ ಈ ಟ್ವೀಟ್ ಒಮ್ಮೆ ನೋಡಿ. $1 on escalator, rupee on ventilator, nation in ICU, we are in coma, onion in showroom, God bless India ಅಂತ ಎಷ್ಟು ಆರಾಮಾಗಿ ಟ್ವೀಟ್ ಮಾಡಿದ್ದಾರೆ ನೋಡಿ. ಫೇಮಸ್ ಆ್ಯಕ್ಟರ್ ಅನುಪಮ್ ಖೇರ್ 2012ರಲ್ಲಿ ಸದ್ಯದಲ್ಲೇ ನಮ್ಮ ರುಪಿ ಸೀನಿಯರ್ ಸಿಟಿಸನ್ ಆಗುತ್ತೆ ಅಂತ ಕಾಮೆಂಟ್ ಮಾಡಿದ್ರು. ಈ ರೀತಿ ನೋಡ್ತಾ ಹೋದರೆ ಎಷ್ಟೋ ಸಾವಿರ ಟ್ವೀಟ್ ಇದೆ. ಈ ಸೆಲೆಬ್ರಿಟೀಸ್ ಮಾತ್ರ ಅಲ್ಲ, ಈವನ್ ಪಬ್ಲಿಕ್ ಮೀಡಿಯಾ ಕೂಡ ಒಂದು ಟೈಮಲ್ಲಿ ರೂಪಾಯಿ ಡೌನ್ಫಾಲ್ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಿದ್ವು. ಆದರೆ ಇವಾಗ ಯಾರೂ ಮಾತಾಡ್ತಿಲ್ಲ. ರೀಸನ್ ಗೊತ್ತಿಲ್ಲ. ಇದು ಮೋದಿಯವರ ಹಳೆ ವಿಡಿಯೋ. नेपाल का रुपया कोई प्रॉब्लम नहीं, बांग्लादेश की करेंसी को कोई प्रॉब्लम नहीं, पाकिस्तान की करेंसी को कोई प्रॉब्लम नहीं है, श्रीलंका की करेंसी. ಇದರಲ್ಲಿ ಅವರು ಹೇಳ್ತಿರೋದು ಡಾಲರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ, ರೂಪಾಯಿ ಕಡಿಮೆ ಆಗ್ತಿದೆ. ನೇಪಾಳ, ಬಾಂಗ್ಲಾ, ಪಾಕಿಸ್ತಾನ್ ಕರೆನ್ಸಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಆದರೆ ರೂಪಾಯಿಗೆ ಮಾತ್ರ ಯಾಕೆ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇವಾಗ ಅವರದ್ದೇ ಸರ್ಕಾರ ಇದ್ರೂ ಏನೂ ಮಾಡೋಕ್ಕೆ ಆಗ್ತಿಲ್ಲ. 2025ರ ಆರಂಭದಲ್ಲಿ ಡಾಲರ್ ವ್ಯಾಲ್ಯೂ 85 ರೂಪಾಯಿ ಇತ್ತು. ಆದರೆ ಒಂದೇ ವರ್ಷದಲ್ಲಿ 5 ರು ಜಾಸ್ತಿ ಆಗಿದೆ. ಈ ಗ್ರಾಫ್ ಒಂದ್ಸರಿ ನೋಡಿ. 1947ರಲ್ಲಿ 3.3 ಇದ್ದ ರೂಪಾಯಿ ನೆಕ್ಸ್ಟ್ 40 ವರ್ಷದಲ್ಲಿ ಕೇವಲ 5 ರೂಪಾಯಿ ಮಾತ್ರ ಜಾಸ್ತಿ ಆಗಿತ್ತು. 1990ರಲ್ಲೂ 17ವರೆ ಇತ್ತು ಈ ರೂಪಾಯಿ. ವಾಜಪೇಯಿ PM ಆಗಿದ್ದಾಗ ಕೂಡ 1998ರಿಂದ 2004ರ ಮಧ್ಯೆ ಈ ರೂಪಾಯಿ ಕೇವಲ 4 ರೂಪಾಯಿ ಬಿದ್ದಿದೆ. 2004ರಿಂದ 2014ರ ಮನಮೋಹನ್ ಸಿಂಗ್ ಕಾಲದಲ್ಲಿ 45ರಿಂದ 62 ರೂಪಾಯಿಗೆ ಬಂತು. ಅಂದರೆ ಕೇವಲ 18 ರೂಪಾಯಿ ಡೌನ್ ಆಗಿತ್ತು. 2014ರಿಂದ 2024ರ ಮೋದಿ ಕಾಲದಲ್ಲೂ 62ರಿಂದ 83ಕ್ಕೆ ಬಂತು. ಅಂದರೆ 21 ರೂಪಾಯಿ ಬಿತ್ತು. ಆದರೆ ಈ 2025ರಲ್ಲಿ ಒಂದೇ ವರ್ಷದಲ್ಲಿ ಸುಮಾರು 5% ಬಿದ್ದಿದೆ. ಅಂದರೆ ಸುಮಾರು 90 ರೂಪಾಯಿ ಆಯಿತು. ನಮ್ಮ ದೇಶದಲ್ಲಿ ಆಲ್ರೆಡಿ ಪೆಟ್ರೋಲ್ 100 ರೂಪಾಯಿ ಆಗಿ ತುಂಬ ದಿನ ಆಯಿತು. ಜನ ಈಗ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ, ಯಾರೂ ಕ್ವಶ್ಚನ್ ಮಾಡಲ್ಲ. ಇದರಿಂದ ಪ್ರಾಬ್ಲಮ್ ಆಗ್ತಿರೋದು నಮಗೆ, ಅಂದರೆ ಮಿಡಲ್ ಕ್ಲಾಸ್ ಜನಕ್ಕೆ. మమ్మల్ని చేయమంటారు సార్? నేను మధ్యతరగతి మనిషిని. పొద్దున్నే లేవడం, జాబ్కి వెళ్ళడం, ఇంటికి రావడం, తినడం, పడుకోవడం అలవాటైపోయింది సార్. ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನಾವು 4th ಲಾರ್ಜೆಸ್ಟ್ ಎಕಾನಮಿ ಆದರೂ GDP ಪರ್ ಕ್ಯಾಪಿಟ ಅಂದರೆ ಭಾರತೀಯರ ತಲಾ ಆದಾಯ ಯಾಕೆ 143rd ರ್ಯಾಂಕಲ್ಲಿದೆ ಅಂತ. 4th ಲಾರ್ಜೆಸ್ಟ್ ಎಕಾನಮಿ ಅಂದರೆ ನಾವು ಡೆವಲಪ್ಡ್ ಕಂಟ್ರಿ ಆಗಿರಬೇಕಿತ್ತು. ಬಟ್ ಇಂಡಿಯಾ ಇಸ್ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ಆಲ್ವೇಸ್ ಡೆವಲಪಿಂಗ್ ಕಂಟ್ರಿ, ನೆವರ್ ಬಿ ಡೆವಲಪ್ಡ್ ಕಂಟ್ರಿ. ನಮ್ಮ ಇಂಡಿಯನ್ ಫಾರೆಕ್ಸ್ ರಿಸರ್ವ್ ಆಲ್ಮೋಸ್ಟ್ $680ರಿಂದ $700 ಬಿಲಿಯನ್. ಈ ಫಾರೆಕ್ಸ್ ರಿಸರ್ವ್ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಫಾರಿನ್ ಕರೆನ್ಸಿ ಅಸೆಟ್. ಅಂದರೆ ಡಾಲರ್, ಯೂರೋ, ಪೌಂಡ್, ಯೆನ್ ಇತ್ಯಾದಿ. ಗೋಲ್ಡ್ ರಿಸರ್ವ್, IMFನ ಸ್ಪೆಷಲ್ ರೈಟ್ಸ್ ಇವೆಲ್ಲವೂ. ಇದನ್ನು RBI ಮೇಂಟೈನ್ ಮಾಡುತ್ತೆ. ಈ ಫಾರೆಕ್ಸ್ ರಿಸರ್ವ್ ರೂಪಾಯಿ ವ್ಯಾಲ್ಯೂ ಸ್ಟೇಬಲ್ ಆಗಿಡೋಕ್ಕೆ, ಇಂಪೋರ್ಟ್ ಡ್ಯೂಟಿ ಪೇ ಮಾಡೋದಕ್ಕೆ, ಇಂಟರ್ನ್ಯಾಷನಲ್ ಲೋನ್ಸ್ಗೆ, ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಫಾರೆಕ್ಸ್ ರಿಸರ್ವ್ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ಇಂಡಿಯಾ ಸ್ಟ್ರಾಂಗ್ ಆಗುತ್ತೆ. ಇಂಡಿಯಾದ ಜಸ್ಟ್ 1% ಪಾಪ್ಯುಲೇಷನ್ ಅವರ ರೂಪಾಯಿ ಡಾಲರ್ಗೆ ಕನ್ವರ್ಟ್ ಮಾಡಿದರೆ ನಮ್ಮ ರೂಪಾಯಿ ಖಾಲಿ ಆಗುತ್ತೆ. ಆಗ ಡಾಲರನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಬೇಕು. ಆಗ 90 ರೂಪಾಯಿ ಇರೋ ಈ ಡಾಲರ್ 150, ಮೇ ಬಿ 200, ಮೇ ಬಿ 500 ಕೂಡ ಆಗ್ಬೋದು. ಈ ಪ್ರಾಬ್ಲಮ್ ಯಾರೋ ಒಬ್ಬರಿಂದ ಒಂದೇ ರಾತ್ರಿ ಪರಿಹಾರ ಆಗಲ್ಲ. ರೂಪಾಯಿ ಏಷ್ಯಾದ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಆಗೋದಕ್ಕೆ 4 ಮುಖ್ಯ ಕಾರಣಗಳಿವೆ. ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್,
ಫಸ್ಟ್ ಒನ್ ವಿದೇಶಿ ಇನ್ವೆಸ್ಟರ್. ಇವರು ಭಾರತದ ಮಾರ್ಕೆಟಿಂದ ಅವರ ಹಣವನ್ನು ವಾಪಸ್ ತಗೋತಿದ್ದಾರೆ. ಲಾಸ್ಟ್ 1 ಇಯರಲ್ಲಿ ಸುಮಾರು $17 ಬಿಲಿಯನ್ ಇಂಡಿಯನ್ ಮಾರ್ಕೆಟಿಂದ ವಿತ್ಡ್ರಾ ಮಾಡಿದ್ದಾರೆ. ಸೆಕೆಂಡ್ ಒನ್ ಟ್ಯಾರಿಫ್. ಟ್ರಂಪ್ ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕಿದ್ದಾನೆ. ಈ ವಿಷಯ ಆಲ್ರೆಡಿ ಎಲ್ಲರಿಗೂ ಗೊತ್ತು. ಅಮೆರಿಕ ಮತ್ತು ಭಾರತದ ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಯಿತು. ಅಮೆರಿಕನ್ ಮಾರ್ಕೆಟ್ ಇಂಡಿಯಾಗೆ ಅತಿ ದೊಡ್ಡ ಮಾರ್ಕೆಟ್. ಈ ಟ್ರೇಡ್ ಡೀಲ್ ಕ್ಯಾನ್ಸಲಿಂದ ಅಮೆರಿಕಾಗೆ ನಮ್ಮ ಎಕ್ಸ್ಪೋರ್ಟ್ ಕಡಿಮೆಯಾಯಿತು. ಅಮೆರಿಕಾದಿಂದ ಬರೋ ಡಾಲರ್ ನಮಗೆ ಕಡಿಮೆಯಾಯಿತು. ಸೊ ಡಾಲರ್ ಶಾರ್ಟೇಜ್ ಆಯಿತು. ಥರ್ಡ್ ಒನ್ ಟ್ರೇಡ್ ಡಿಫಿಸಿಟ್. ಟ್ರೇಡ್ ಡಿಫಿಸಿಟ್ ಅಂದರೆ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್. 2025 ಅಕ್ಟೋಬರಲ್ಲಿ ಎಕ್ಸ್ಪೋರ್ಟ್ 11% ಡೌನ್ ಆಯಿತು, ಆದರೆ ಇಂಪೋರ್ಟ್ 16% ಜಾಸ್ತಿ ಆಯಿತು. ಇದಕ್ಕೆ ಮುಖ್ಯ ಕಾರಣ ಗೋಲ್ಡ್ ಪ್ರೈಸ್. ಈ ವರ್ಷದ ಗೋಲ್ಡ್ ಇಂಪೋರ್ಟ್ ಆಲ್ಮೋಸ್ಟ್ 200% ಜಾಸ್ತಿ ಆಯಿತು. ಫೋರ್ತ್ ಒನ್ RBI ಪಾಲಿಸಿ. IMFನ ಪ್ರಕಾರ ರೂಪಾಯಿ ಬೀಳೋದಕ್ಕೆ RBIನ ಪಾಲಿಸಿಗಳೇ ಕಾರಣ. ಈ 4 ಪಾಯಿಂಟಲ್ಲಿ 3 ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ಆದರೆ ಫೋರ್ತ್ ಒನ್ ಟ್ರಂಪ್ನ ಟ್ಯಾರಿಫಿಂದ ಅನಿವಾರ್ಯವಾಗಿದೆ. ಇದೇ ರೀತಿ ಆದರೆ ತುಂಬ ಕಷ್ಟ. ಇನ್ನೊಂದು ಮುಖ್ಯವಾದ ವಿಷಯ, ಯಾವುದೇ ಒಂದು ದೇಶದ ಕರೆನ್ಸಿ ಸ್ಟ್ರಾಂಗ್ ಆದರೆ ಆ ದೇಶ ಸ್ಟ್ರಾಂಗ್ ಆಗೋದಿಲ್ಲ. ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದರೆ ಬಹ್ರೈನ್ನ ಕರೆನ್ಸಿ ಡಾಲರ್ಗಿಂತ ಸ್ಟ್ರಾಂಗ್. ಯಾಕಂದರೆ ಒಂದು ದಿನಾರ್ $2.6 ಅಂದರೆ 227 ರೂಪಾಯಿ. ಆದರೆ ದಿನಾರ್ ಅತ್ಯಂತ ಚಿಕ್ಕ ದೇಶ, ನಮ್ಮ ಬೆಂಗಳೂರಷ್ಟು ದೊಡ್ಡದು ಅಷ್ಟೇ. ಕರೆನ್ಸಿ ಸ್ಟ್ರಾಂಗ್ ಆದರೆ ದೇಶ ಸ್ಟ್ರಾಂಗ್ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್, $1 ಅಂದರೆ 156 ಜಾಪನೀಸ್ ಯೆನ್, 1469 ಕೊರಿಯನ್ ವಾನ್, 26,350 ವಿಯೆಟ್ನಾಂ ಡಾಂಗ್. ವಿಯೆಟ್ನಾಂ ಭಾರತಕ್ಕಿಂತ ಸ್ಟ್ರಾಂಗ್ ಕಂಟ್ರಿ. ಇನ್ನೊಂದು ಕಡೆ ನೋಡೋದಾದರೆ $1 ಅಂದರೆ 65 ಅಫ್ಘಾನ್ ಕರೆನ್ಸಿ. ಸೊ ಅಫ್ಘಾನ್ ಭಾರತಕ್ಕಿಂತ ಡೆವಲಪ್ ಆಗಿದೆಯಾ? ಖಂಡಿತ ಇಲ್ಲ. ಈ ಡಾಲರ್ ರುಪಿ ಜಂಜಾಟದಲ್ಲಿ ರುಪಿಯ ಡೌನ್ಫಾಲಿಂದ ಇಂಪೋರ್ಟರ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಎಕ್ಸ್ಪೋರ್ಟರ್ಗೆ ಪಾಸಿಟಿವ್ ಇಂಪ್ಯಾಕ್ಟ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಇಂಪೋರ್ಟರ್ ಏನಾದರೂ ಇಂಪೋರ್ಟ್ ಮಾಡೋಬೇಕಾದ್ರೆ $1,000 ವಸ್ತು 85ರ ಪ್ರಕಾರ 85,000 ಇತ್ತು. ಇವಾಗ ಅದು 90,000 ಆಯಿತು. ಇನ್ನೊಂದು ಕಡೆ ಎಕ್ಸ್ಪೋರ್ಟರ್ಗೆ ಲಾಭ ಹೇಗೆ? ಒಂದು IT ಕಂಪನಿ ಒಂದು ಸಾಫ್ಟ್ವೇರ್ ಡೆವಲಪರ್ಗೆ $10,000 ಚಾರ್ಜ್ ಮಾಡುತ್ತೆ. ಮುಂಚೆ ಅವರಿಗೆ 8.5 ಲಕ್ಷ ಬರ್ತಿತ್ತು, ಆದರೆ ಇವಾಗ 9 ಲಕ್ಷ ಬರುತ್ತೆ. ಎಕ್ಸ್ಪೋರ್ಟರ್ಗೆ ಲಾಭ. ರುಪಿ ಡಿಪ್ರಿಸಿಯೇಷನ್ಗೆ ಮೇಯ್ನ್ ಇನ್ನೊಂದು ರೀಸನ್ ಆಯಿಲ್. ನಮ್ಮ ದೇಶದಲ್ಲಿ ಆಯಿಲ್ ಇಲ್ಲ. ಪ್ರತಿಯೊಂದು ಡ್ರಾಪ್ ಆಯಿಲ್ ಕೂಡ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಈ ಆಯಿಲ್ ಇಂಪೋರ್ಟ್ಗೆ ನಾವು ಪೇಮೆಂಟ್ ಡಾಲರಲ್ಲಿ ಮಾಡ್ತೀವಿ. ಈ ಡಾಲರ್ ರೇಟ್ ಜಾಸ್ತಿ ಆದರೆ ನಮಗೆ 2 ರೀತಿ ಪ್ರಾಬ್ಲಮ್. ಒಂದು, ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ, ಹಾಗೆ ಆಯಿಲ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಆಯಿಲ್ ಒಂದು ಜಾಸ್ತಿ ಆದರೆ ಇಂಡಿಯಾದ ಎಲ್ಲ ಪ್ರೈಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದು ಚಿಕ್ಕ ಉದಾಹರಣೆ ನೋಡೋದಾದರೆ, ಒಂದು ತೋಟದಿಂದ ತರಕಾರಿ ಮಂಡಿವರೆಗೂ ಬರಬೇಕಂದ್ರೆ ಗಾಡಿ ಬೇಕು, ಅಲ್ಲಿಂದ ಮನೆಗೆ ಬರೋಕ್ಕೂ ಗಾಡಿ ಬೇಕು. ಡಾಲರ್ ಪ್ರೈಸ್ ಜಾಸ್ತಿ ಆದರೆ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆ ರೀತಿ ಆದರೆ ಆಟೋಮೆಟಿಕ್ ಡೈಲಿ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಈ ರೀತಿ ಡೈಲಿ ವಸ್ತುಗಳ ಬೆಲೆ ಜಾಸ್ತಿ ಆದರೆ ಇಂಡೈರೆಕ್ಟಾಗಿ ನಮಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈ ಇನ್ಫ್ಲೇಷನ್ ಬಗ್ಗೆ ಸಪ್ರೇಟಾಗಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ಫ್ಲೇಷನ್ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ. $1ಗೆ ಎಷ್ಟು ರೂ ಇರಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? IMF, ವರ್ಲ್ಡ್ ಬ್ಯಾಂಕ್, ಅಮೆರಿಕಾ, ಜಾನ್ಸಿನಾ? ಇವ್ರು ಯಾರೂ ಅಲ್ಲ, ಆದರೆ ಇವರೆಲ್ಲರೂ. ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೈನ್. ಯಾವುದೇ ದೇಶದ ಯಾವುದೇ ಕರೆನ್ಸಿ ಎಕ್ಸ್ಚೇಂಜ್ ಆದರೂ 3 ರೀತಿ ಡಿಸೈಡ್ ಮಾಡ್ತಾರೆ: ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್, ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್, ಮ್ಯಾನೇಜ್ಡ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದರೆ ಸೆಂಟ್ರಲ್ ಬ್ಯಾಂಕ್ ನಮ್ಮ ಕರೆನ್ಸಿನ ಬೇರೆ ಕರೆನ್ಸಿ ರೇಟ್ಗೆ ಫಿಕ್ಸ್ ಮಾಡುತ್ತೆ. ಸಾಮಾನ್ಯವಾಗಿ ಈ ವ್ಯಾಲ್ಯೂ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಸೌದಿ ರಿಯಾಲ್. $1 = 3.7 ಸೌದಿ ರಿಯಾಲ್. ಇದು 1986ರಲ್ಲಿ ಫಿಕ್ಸ್ ಆಗಿದ್ದು. ಇಲ್ಲಿವರೆಗೂ ಹಾಗೇ ಇದೆ. ಇದಕ್ಕೆ ಕಾರಣ ಸೌದಿ ಒಂದು ಆಯಿಲ್ ಬೇಸ್ಡ್ ಕಂಟ್ರಿ. ಆಯಿಲ್ ಎಕ್ಸ್ಪೋರ್ಟಿಂದ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಇದರಿಂದ ವಿದೇಶಿ ಇನ್ವೆಸ್ಟರ್ಸ್ ಕೂಡ ಅವರ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್, ಫ್ಲೋಟಿಂಗ್ ರೇಟ್ ಇಂಟ್ರೆಸ್ಟ್. ಇದರಲ್ಲಿ ಏನೂ ಫಿಕ್ಸ್ ಆಗಲ್ಲ, ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಡಾಲರ್ ರೇಟ್. UAE ಬ್ರಿಟಿಷ್ ಪೌಂಡ್ ಫ್ರೀ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಫಾಲೋ ಮಾಡ್ತಾರೆ. ಇದು ಸೇಮ್ IPL ಆಪ್ಷನ್ ರೀತಿ ಅಥವಾ ಎನಿ ಬಿಡ್ಡಿಂಗ್. ಒಂದು ಪ್ಲೇಯರ್ ಬೇಸ್ ಅಮೌಂಟ್ಗೆ ಆಪ್ಷನ್ಗೆ ಬಂದರೆ ಅದು ಇನ್ಕ್ರೀಸ್ ಆಗ್ಬೋದು ಅಥವಾ ಹಾಗೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಅನ್ಸೋಲ್ಡ್. ಯಾರಾದರೂ ಒಳ್ಳೆ ಪ್ಲೇಯರ್ ಇದ್ದರೆ ಅವರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಸಪ್ಲೈ ಕಡಿಮೆ ಇದ್ದು ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಡಿಮೆ ಇದ್ದರೆ ಪ್ರೈಸ್ ಕೂಡ ಡ್ರಾಪ್ ಆಗುತ್ತೆ. ಥರ್ಡ್ ಒನ್, ಮ್ಯಾನೇಜ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂದರೆ ಮಿಕ್ಸ್ಚರ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್. ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟಲ್ಲಿ ಮ್ಯಾನೇಜ್ಡ್ ಅಂದರೆ RBI ಮತ್ತು ಪಾಲಿಸಿ ಮೇಕರ್ಸ್. ಫ್ಲೋಟಿಂಗ್ ಅಂದರೆ ಸೇಮ್ ಲೈಕ್ ಆಪ್ಷನ್ ರೀತಿ, ಮಾರ್ಕೆಟ್ ಡೈನಾಮಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡಾಲರ್ ರೇಟ್ ಜಾಸ್ತಿ ಆದಾಗ RBI ತನ್ನ ರಿಸರ್ವಲ್ಲಿರೋ ಡಾಲರ್ನ ಸೆಲ್ ಮಾಡುತ್ತೆ. ಆವಾಗ ಡಾಲರ್ ಮತ್ತು ರುಪಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ರುಪಿ ಡಾಲರ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ 3 ಮುಖ್ಯ ಕಾರಣಗಳಿವೆ. ಫಸ್ಟ್ ಒನ್, ರೂಪಾಯಿಯ ಡಿಮ್ಯಾಂಡನ್ನು ಜಾಸ್ತಿ ಮಾಡಬೇಕು.
2025ರಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯಾನ ಬಿಟ್ಟು ಆಚೆ ಹೋಗ್ತಿದ್ದಾರೆ. ಇದು ಚೇಂಜ್ ಆಗಬೇಕು. ಅಂದರೆ ನಾವು ನಮ್ಮ ಎಕೋಸಿಸ್ಟಮನ್ನು ಬದಲಾಯಿಸಬೇಕು. ಯಾವುದಾದ್ರೂ ಒಂದು ಕಂಪನಿ ನಮ್ಮನ್ನು ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡಿದರೆ ಮೋಸ್ಟ್ಲಿ ಅವರಿಗೆ ಅನ್ನಿಸ್ಬೋದು, ವೈ ಶುಡ್ ಐ ಇನ್ವೆಸ್ಟ್ ಇನ್ ಇಂಡಿಯಾ ಅಂತ. ಆ್ಯಂಡ್ ಐ ಮೇ ಬಿ ಗೆಟ್ ಬೆಟರ್ ಆಪ್ಷನ್. ಅಂದರೆ ಇಂಡಿಯಾದಲ್ಲಿ ತುಂಬ ಪೇಪರ್ ವರ್ಕ್, ಕರಪ್ಷನ್, ಪಾಲಿಸಿ ಚೇಂಜ್ ಆ್ಯಂಡ್ ಪೊಲಿಟಿಕಲ್ ರಿಸ್ಕ್ ಇದೆ. ಇಷ್ಟೆಲ್ಲ ಮಾಡೋ ಬದಲು ಅವರು ಬೇರೆ ದೇಶಕ್ಕೆ ಹೋಗ್ಬೋದು. ಇದರಿಂದ ಫಾರಿನ್ ಇನ್ಫ್ಲೋ ಕಡಿಮೆಯಾಗುತ್ತೆ, ರುಪಿ ಡೌನ್ ಆಗುತ್ತೆ. ಆಲ್ರೆಡಿ ಎಷ್ಟೋ ಇಂಡಿಯನ್ ಕಂಪನೀಸ್, ಇಂಡಿಯನ್ ಮಿಲೇನಿಯರ್ಸ್ ಇಂಡಿಯಾ ಬಿಟ್ಟು ಫಾರಿನಲ್ಲಿ ಸೆಟಲ್ ಆಗ್ತಿದ್ದಾರೆ. ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಹೈ ಟ್ಯಾಕ್ಸ್. ಸೆಕೆಂಡ್ ಒನ್, ಇಂಪ್ರೂವ್ ದ ಬ್ರ್ಯಾಂಡ್ ಆಫ್ ಇಂಡಿಯಾ. ನಮ್ಮಲ್ಲಿ ನ್ಯಾಚುರಲ್ ಬ್ಯೂಟಿ ತುಂಬಾ ಇದೆ. ಹಿಮಾಲಯ, ರಾಜಸ್ಥಾನ್ ಡೆಸರ್ಟ್, ಮೇಘಾಲಯ ಫಾರೆಸ್ಟ್, ಕೇರಳ ಫಾರೆಸ್ಟ್. ನಮ್ಮ ಕರ್ನಾಟಕ ಏನು ಕಡಿಮೆ ಇಲ್ಲ, ಎಲ್ಲವೂ ಇದೆ. ಆದರೆ ಟೂರಿಸ್ಟ್ ಮಾತ್ರ ಇಲ್ಲ. ಯಾಕಂದರೆ ಪಾಲಿಟಿಕ್ಸ್. ಬ್ಯಾಂಕಾಕಲ್ಲಿ ಒಂದು ವರ್ಷಕ್ಕೆ ಸುಮಾರು 32 ಮಿಲಿಯನ್ ಟೂರಿಸ್ಟ್ ಬರ್ತಾರೆ. ಆದರೆ ಭಾರತಕ್ಕೆ ಕೇವಲ 10 ಮಿಲಿಯನ್ ಟೂರಿಸ್ಟ್. ಇಂಡಿಯಾ ಮುಂದೆ ಬ್ಯಾಂಕಾಕ್ ತುಂಬ ಚಿಕ್ಕ ದೇಶ. ಬಟ್ ದೇ ಮೇಡ್ ಇಟ್, ವಿ ಫೇಲ್ಡ್. ನಮ್ಮಲ್ಲಿ ಎಷ್ಟೋ ಸಾವಿರಾರು ಪುರಾತನ ದೇವಸ್ಥಾನಗಳು ಮರೆಯಾಗಿವೆ, ಈಗಲೂ ಮರೆಯಾಗ್ತಿವೆ ಕೂಡ. ಆದರೂ ಯಾವೊಬ್ಬ ರಾಜಕಾರಣಿ ಇದರ ಬಗ್ಗೆ ಮಾತಾಡೋದಿಲ್ಲ. ಆ್ಯಂಡ್ ಮೀಡಿಯಾ ಕೂಡ ಮಾತಾಡೋದಿಲ್ಲ. ಯಾಕಂದರೆ ಅದರಿಂದ ಅವರಿಗೆ ಏನೂ ಲಾಭ ಇಲ್ಲ, TRP ಬರೋದಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ಜನಕ್ಕೆ ಸಿವಿಕ್ ಸೆನ್ಸ್ ಒಂದು ಸ್ವಲ್ಪವೂ ಇಲ್ಲ. ನಮ್ಮ ದೇಶದಲ್ಲಿ ಸಿವಿಕ್ ಸೆನ್ಸ್ ಒಂದು ಸೀರಿಯಸ್ ಇಶ್ಯೂ. ಎಲ್ಲಂದರೆ ಅಲ್ಲಿ ಹಾಕೋದು, ಫಾರಿನರ್ಸ್ನ ಡಿಸ್ರೆಸ್ಪೆಕ್ಟ್ ಮಾಡೋದು. ಬೇರೆ ದೇಶದಲ್ಲಿ ಡರ್ಟಿಯೆಸ್ಟ್ ಕಂಟ್ರಿ ಯಾವುದು ಅಂದರೆ ಅವರು ಮೊದಲು ಹೇಳೋದು ಇಂಡಿಯಾ ಅಂತ. ಸೊ ಹೂ ವಿಲ್ ಚೇಂಜ್ ದಿಸ್? ಅಫ್ಕೋರ್ಸ್ ಸಿ ಎಮ್ ಅಂದರೆ ಚೀಫ್ ಮಿನಿಸ್ಟರ್ ಅಲ್ಲ, ಕಾಮನ್ ಮ್ಯಾನ್. ಸರ್ಕಾರ ಎಲ್ಲನೂ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ಜನಗಳ ಬೆಂಬಲ ಬೇಕು. ಥರ್ಡ್ ಒನ್, ಇಂಡಿಯಾ ಫಸ್ಟ್ ಅಂದರೆ ಸ್ವದೇಶಿ. ರೀಸೆಂಟ್ ಇಂಡಿಯನ್ ಇನ್ಸಿಡೆಂಟ್ ಲೈಕ್ ಪಹಲ್ಗಾಮ್ ಅಟ್ಯಾಕ್, ಏರ್ ಇಂಡಿಯಾ ಕ್ರ್ಯಾಶ್, ತಿರುಪತಿ ಸ್ಟಾಂಪೇಡ್, ಆಕ್ಟರ್ ವಿಜಯ್ ಸ್ಟಾಂಪೇಡ್, ಮೆನಿ ಮೋರ್ ಅಫೆಕ್ಟಿಂಗ್ ಇಂಡಿಯಾ ಆ್ಯಂಡ್ ಇನ್ವೆಸ್ಟರ್ಸ್ ಲೂಸಿಂಗ್ ಟ್ರಸ್ಟ್ ಆನ್ ಇಂಡಿಯಾ. ಇಷ್ಟೆಲ್ಲ ಇದ್ದರೆ ಬೇರೆ ದೇಶದ ಇನ್ವೆಸ್ಟರ್ಸ್ ಇಲ್ಲಿಗೆ ಬರಲ್ಲ. ಸರಿ, ಹಾಗಾದರೆ ಬೇರೆ ಏನು ಮಾಡಬೇಕು? ಮೇಕ್ ಇನ್ ಇಂಡಿಯಾ. ನಮ್ಮ ಸ್ವದೇಶಿ ವಸ್ತುಗಳನ್ನೇ ಬಳಸಿ. ಎಲ್ಲವನ್ನೂ ಸ್ವದೇಶಿ ಮಾಡೋಕ್ಕೆ ಆಗಲ್ಲ, ಆದರೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡಿ. ಸ್ವದೇಶಿ ವಸ್ತುಗಳನ್ನು ಬಳಸೋದ್ರಿಂದ ಆ ಕಂಪನಿ ಗ್ರೋ ಆಗುತ್ತೆ, ಇಂಡಿಯಾ ಪಾಪ್ಯುಲರ್ ಆಗುತ್ತೆ. ಆ ಕಂಪನಿಗಳು ಬೇರೆ ದೇಶದಲ್ಲಿ ಬ್ರಾಂಚ್ ಓಪನ್ ಮಾಡ್ತಾರೆ, ಅಥವಾ ಬೇರೆ ದೇಶದವರು ನಮ್ಮ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೋತಾರೆ. ಆಗ ನಮ್ಮ ಟ್ರೇಡಿಂಗ್ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ಆಯಿಲ್ ಮಾತ್ರ ಇಲ್ಲ, ಆಯಿಲನ್ನು ನಾವು ಯಾವತ್ತೂ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳೇಬೇಕು. ಆದರೆ ಅದನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳನ್ನು ಸಾಧ್ಯವಾದಷ್ಟು ನಾವು ಸ್ವದೇಶಿ ಮಾಡಬಹುದು. ನಾವು ಎಷ್ಟು ಸ್ವದೇಶಿ ವಸ್ತುಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅಷ್ಟು ಇಂಡಿಯಾ ಗ್ರೋ ಆಗುತ್ತೆ. ಆ್ಯಂಡ್ ಇಂಡಿಯನ್ ರುಪಿ ಕೂಡ ಬ್ಯಾಲೆನ್ಸ್ ಆಗುತ್ತೆ. ನೀವು ಯಾವೆಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀರಾ, ಅಥವಾ ನಿಮಗೆ ಯಾವೆಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ಗೊತ್ತು ಅಂತ ಕಾಮೆಂಟ್ ಮಾಡಿ. ಸ್ವದೇಶಿ ವಸ್ತುಗಳ ಬಳಕೆ ಜಾಸ್ತಿ ಆದರೆ ಟ್ರೇಡಿಂಗ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಕಡಿಮೆಯಾಗುತ್ತೆ, ಮತ್ತು ಡಾಲರ್ ಡೌನ್ ಆಗುತ್ತೆ, ರುಪಿ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಅಂದರೆ $1ನ ಬೆಲೆ 100 ಆದರೂ ಆಶ್ಚರ್ಯ ಇಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.